ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ತೆ. ನಾನು ಮಾನ್ಸ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಇವತ್ತು ಅಂದರೆ ನಾನು ಮೊನ್ನೆ ಎಲ್ಲರ ಆಂಟಿ ಮನೆಯಲ್ಲಿದ್ದು ಇವಾಗ ಜಸ್ಟು ಅಂದರೆ ನಿನ್ನೆ ನೈಟು ಮನೆಗೆ ಬಂದೆ. ಇವಾಗ ಇಷ್ಟೊತ್ತು ಸುಮ್ಮನೆ ಮಲಗಿದ್ದು, ಇವಾಗ ಕೆಲಸ ಮಾಡ್ಕೊಳ್ಳೋದ, ಮನೆ ಕೆಲಸ ಏನೂ ಮಾಡಲಿಲ್ಲ. ಊಟ ಮಾಡಿಬಿಟ್ಟು ಸುಮ್ಮನೆ ಶಿವ ಅಂತ ಮಲಗಿದ್ದೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು. ಇವಾಗ ಟೈಮು 1:30, 2 ಗಂಟೆ ಮಧ್ಯಾಹ್ನದ ಊಟ ಮಾಡಬೇಕು. ಆಲ್ರೆಡಿ ಅಡುಗೆ ಎಲ್ಲ ಆಗೈತೆ, ಊಟ ಮಾಡಬೇಕು. ಏನಂತ ಹೇಳಿದ್ರೆ, ವ್ಲಾಗ್ನ ತುಂಬ ದಿನ ಆಗಿತ್ತಲ್ವ ನಿಮ್ಮ ಹತ್ರ ಶೇರ್ ಮಾಡಿ. ಇವತ್ತಿನ ಡೇ ನಂದು ಹೆಂಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಆಮೇಲೆ ನಾಳೆ ನಮ್ಮೂರಿನಲ್ಲಿ ಹಬ್ಬ ಐತೆ, ಸೊ ಮನೆಯೆಲ್ಲ ಒಂದು ರೌಂಡ್ ಇವತ್ತೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಜಸ್ಟು ಎದ್ದು ಸ್ನಾನ ಮಾಡಿಕೊಂಡು ತಂಬಿಟ್ಟು ಆರತಿ ಎಲ್ಲ ಮಾಡಬೇಕು ನಾಳೆ. ಅದಕ್ಕೆ ಮಾಡ್ಕೊಳ್ಳೋದ, ಇವತ್ತು ಕ್ಲೀನ್ ಮಾಡ್ಕೊಬಿಡೋದ ಮನೆನ ಅಂತ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದಾರೆ, ನಾನು ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ. ಇನ್ನು ಮನೆ ಕಸ ಏನಂದರೆ ಏನು ಗುಡಿಸಿಲ್ಲ, ಎಲ್ಲ ಹಂಗಂಗೆ ಐತೆ. ಇವಾಗ ಸ್ಟಾರ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನಮ್ಮ ಮನೆ ಗೋಡೆ ನೋಡಿ ಆ ಥರ ಆಗ್ಬಿಟ್ಟೈತೆ. ಅಂದರೆ ಅಲ್ಲಿ ಒರಿಕೊಂಡು ಕೂತ್ಕೋತೀವಲ್ಲ, ಅದಕ್ಕೇನೋ ಆ ಥರ ಮಾರ್ಕ್ ಅನ್ಕೋತೀನಿ. ಆ ಮಾರ್ಕ್ ಯಾವುದರಿಂದ ಆಗಿರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ನೀವೇ ನನಗೆ ತಿಳಿಸ್ಬಿಡಿ. ನನಗಂತೂ ಗೊತ್ತಿಲ್ಲ ಏನಕ್ಕೆ ಆಗೈತೆ ಅಂತ. ಅವ್ರ ಪಾತ್ರೆ ಬೆಳ್ಕೊತಾ ಇದ್ದಾರೆ, ಅವ್ರು ಬೆಳಗಲಿ. ನಾನು ಸಜ್ಜ ಎಲ್ಲ ಸೀಟ್ಕೊಂಡ್ಬಿಡ್ತೀನಿ. ನಾನಿವಾಗ ಸಜ್ಜೆ ಸೀಟ್ಕೊಳ್ಳೋದಕ್ಕೆ ಅಂತ ಚೊಂಬಕ್ಕೆ ಒಂದು ಸ್ವಲ್ಪ ರುಚಿ ಹಾಕ್ಕೊಂಡು, ಆನಂತರ ಒಂದು ಸ್ವಲ್ಪ ನಿರ್ಮಾ ಪುಡಿನ ಹಾಕ್ಕೊಂಡಿದ್ದೀನಿ. ಅವೆರಡನ್ನ ಹಾಕಿ ನೀಟಾಗಿ ಮನೇನ ಸೀಟ್ಕೊತೀನಿ, ಅಂದರೆ ಸಜ್ಜೆ ಎಲ್ಲನೂ. ಯಾಕೆಂದರೆ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಜಾಸ್ತಿ ಈ ಕಪ್ಪಿರುವೆ ಇರುತ್ತಲ್ಲ, ಅದು ತುಂಬ ಜಾಸ್ತಿ ಈ ಕಿಟಕಿ ಮೇಲ್ಗಡೆ, ಆನಂತರ ಸಜ್ಜದ ಹತ್ರ. ಆಮೇಲೆ ಅಡುಗೆ ಮಾಡಿಟ್ರೆ ಅಡುಗೆನಲ್ಲಿ ಕೂಡ ನಮಗೆ ಇರ ಕಾಣೋ ಥರ ಅಷ್ಟು ಇರ ಇರುತ್ತೆ ನಮ್ಮ ಮನೆಯಲ್ಲಿ. ಯಾವ ಕಡೆ ನೋಡು ಬರೀ ಇರ, ಹಾಲಲ್ಲೂ ಇರುತ್ತೆ. ನೀರು ಮನೆ, ಅಡುಗೆ ಮನೆ, ಅಂದರೆ ಇಲ್ಲಿ ನೀರು ಮನೆ ಮತ್ತು ಅಡುಗೆ ಮನೆಯಲ್ಲಿ ಏನಂದರೆ ನಾವು ನಲ್ಲಿ ಹಾಕ್ಸಿದ್ದೀವಲ್ವ, ಅಲ್ಲಿ ತಣ್ಣಗಿರುತ್ತಲ್ವ, ಅದರಿಂದ ಏನಾಗ್ಬಿಡುತ್ತೆ ಅಂದರೆ ಇರುವೆ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ತಣ್ಣಗೆ ಎಲ್ಲ ಅನಿಸ್ತಾ ಇರುತ್ತೆ. ಈ ಬೇಸಿಗೆ ಇರೋದ್ರಿಂದ ಎಲ್ಲಿ ತೇವಾಂಶ ಸ್ವಲ್ಪ ಜಾಸ್ತಿ ಇರುತ್ತೋ ಅಲ್ಲಿ ಇರುವೆಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಇರುವೆಗಳ ಕಾಟ ಜಾಸ್ತಿ ಆಗೋಗ್ಬಿಟ್ಟೈತೆ. ನಮ್ಮ ಅತ್ತೆ ಏನಂತ ಹೇಳಿದ್ರೆ, ನಾನು ಹೆಂಗೆ ಸಿಡ್ತಿದ್ದೀನಿ ಅಂತ ನಿಂತ್ಕೊಂಡು ನೋಡ್ತಿದ್ದಾರೆ. ಮತ್ತು ಅದನ್ನು ಕ್ಲೀನ್ ಮಾಡಿ ಇದನ್ನು ಕ್ಲೀನ್ ಮಾಡು ಅನ್ನೋ ಥರ ಹೇಳ್ತಾಯಿದ್ರು. ಅದನ್ನು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಹಾಕಿಲ್ಲ. ಅದಾದಮೇಲೆ ಅವರು ಡೈಲಿ ಅವರೇ ನನಗೆ ಪಾತ್ರೆ ಬೆಳಗ್ಗೆ ಕೊಡೋದು. ಪಾತ್ರೆನ ಎಷ್ಟಿದ್ರೂ ಕೂಡ ಬೆಳಗ್ಗೆ ಸಂಜೆ 2 ಟೈಮೂ ಕೂಡ ಅವ್ರು ನನಗೆ ಬೆಳಗ್ಗೆ ಕೊಡ್ತಾರೆ. ನಾನು ಇನ್ನು ಬಾಕಿ ಕೆಲಸ, ಕಸ ಗುಡಿಸೋದು, ನೀರು ಹಿಡಿಯೋದು, ಪಾತ್ರೆ ಬೆಳಗೋದು, ಬಟ್ಟೆ ಒಗೆಯೋದು, ಇದಿಷ್ಟು ಮಾತ್ರ ನನ್ನ ಕೈನಲ್ಲಿ ಮಾಡಿಸ್ತಾರೆ. ಅಂದರೆ ನಾನು ಕುಂತ್ಬಿಟ್ರೆ ಚೆನ್ನಾಗಿರೋದಿಲ್ಲ, ಒಂದು ಸ್ವಲ್ಪ ಎಲ್ಪ್ ಮಾಡ್ಕೊಂಡಿರೋದ ಅನ್ನೋ ಥರ ಅವರು ಬೆಳಗ್ಗೆ ಸಂಜೆ ಎಷ್ಟೇ ಪಾತ್ರೆ ಇದ್ರೂ ಅವರೇ ಬೆಳಗ್ತಾರೆ. ಇವತ್ತು ಹಬ್ಬ ಇರೋದ್ರಿಂದ ಒಂದು ಸಿಂಕ್ ತುಂಬ ಆಗೈತೆ ಪಾತ್ರೆಗಳು. ಹಬ್ಬ ಇಲ್ಲ ಅಂದಾಗ ಏನು ನಮ್ಮ ಊಟ ಮಾಡಿದ ತಟ್ಟೆಗಳಿರುತ್ತೆ, ಅಂದರೆ ಇದ್ರ ಪಾತ್ರೆಗಳನ್ನ, ಅಡುಗೆ ಪಾತ್ರೆಗಳನ್ನ ನಾನೇ ಬೆಳ್ಕೊಂಡಿರ್ತೀನಿ. ಅದಾದಮೇಲೆ ಇಬ್ಬರೂ ಕೂಡ ಬೆಳ್ಕೊತ ಪಾತ್ರೆ ಎಲ್ಲನೂ ಇದು ಮಾಡಿಕೊಂಡೆ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಇಲ್ಲಿ. ಅದಾದಮೇಲೆ ಈಚೆಗಡೆ ನಾವು ಏನಂತ ಹೇಳಿದ್ರೆ, ನಾನು ಊರಲ್ಲಿ ಇರಲಿಲ್ಲ ಅಲ್ಲ, ಮನೆಯಲ್ಲಿ ಏನಂತ ಹೇಳಿದ್ರೆ ಏನಾದರೂ ಕಾಳುಗಳು ಅಥವಾ ನೆಡೋದಕ್ಕೆ ಅಂತ ತಂದಿರ್ತಾರಲ್ಲ, ಅದನ್ನೆಲ್ಲ ಟಿ ವಿ ಸೋಕೇಸ್ ಹತ್ರನೇ ಇಟ್ಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇರುವೆಗಳಿದ್ವಲ್ವ, ಅದಕ್ಕೆ ಸ್ವಲ್ಪ ಇರುವೆಗಳನ್ನೆಲ್ಲ ಓಡಿಸಿ ಅದನ್ನೆಲ್ಲ ನೀಟಾಗಿ ಸೀಟಿ, ಮತ್ತು ಕಿಟಕಿಗಳನ್ನೂ ಕೂಡ ಒಂದು ಸ್ವಲ್ಪ ಸೋಪಿನ ಪುಡಿ ಹಾಕ್ಕೊಂಡು, ಆನಂತರ ಸ್ವಲ್ಪ ರುಚಿನೂ ಹಾಕ್ತೀನಿ ನಾನು. ರುಚಿನಿ ಹಾಕಿ ನೆಕ್ಸ್ಟು ನೀಟಾಗಿ ಸೀಟ್ಕೊಂಡೆ. ಅದಾದಮೇಲೆ ಸ್ಟವ್ ಕೂಡ ಹಾಳಾಗಿತ್ತು, ಅಂದರೆ ಚೆಲ್ಲಿದ್ರು ಹಾಲು, ಸಾಂಬಾರು ಈ ಥರ ಎಲ್ಲ. ಅದಕ್ಕೆ ಅದನ್ನು ಕೂಡ ಕ್ಲೀನ್ ಮಾಡಿಟ್ಕೊಂಡೆ. ಬೆಳಿಗ್ಗೆಗೆ ಎದ್ದು ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಯ್ತದೆ, ಸುಮ್ಮನೆ ಒರೆಸ್ಕೊಬಿಡ್ಬೋದು ಬೆಳಿಗ್ಗೆ ಪೂಜೆಗೆ ಅಂತ ಹೇಳ್ಬಿಟ್ಟು ನೀಟಾಗಿ ಸಂಜೆ ಟೈಮೇ ನಾನು ಇದು ಮಾಡಿಕೊಂಡು ನೀಟಾಗಿ ಎಲ್ಲನೂ ಸೀಟಿ ಎತ್ತಿಟ್ಕೊಂಡೆ. ಸ್ಟವ್ನು ಅಷ್ಟೇ, ಅದು ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಡಿಸೈನ್ ಐತೆ ಅಂದ್ಬಿಟ್ಟು ತೊಗೊಬಿಟ್ಟಿದ್ದೀವಿ. ಆದರೆ ಏನಾದ್ರು ಚೆಲ್ಲಿರೋದೆಲ್ಲ ಅಲ್ಲೇ ಇರುತ್ತೆ. ಏನು ಡಿಸೈನ್ ಇಲ್ದೇ ಇರುವಂಥ ಸಾದ ತೊಗೋಬೇಕಿತ್ತು ಅಂತ ಇವಾಗ ಅನಿಸುತ್ತೆ, ಯಾಕಾದರೂ ಹಿಂಗೆ ತೊಗೊಂಡು ಅನ್ನೋ ಥರ. ಆವಾಗ ಡಿಸೈನ್ ಅಂತ ತೊಗೊಬಿಟ್ಟಿದ್ದೀವಿ. ಅದಾದಮೇಲೆ ನಮ್ಮ ಅತ್ತೆ ಎಲ್ಲ ಸಾಮಾನು ತೊಳೆದಿದ್ರು, ಆ ಕುಟ್ಟಣಿಗೆ ಮಾತ್ರ ತೊಳೆದಿರಲಿಲ್ಲ. ಅದಕ್ಕೆ ಅದನ್ನು ನಾನೇ ತೊಳೆದು ಎತ್ತಿಟ್ಕೊಂಡೆ. ಎಲ್ಲ ನೀಟಾಗಿ ತೊಳೆದು ಎತ್ತಿಟ್ಟ ನಂತರ ಹೇಗೆ ಕಾಣಿಸ್ತಿತ್ತು ಅಂತ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ.
ನೀಟಾಗಿ ಎಲ್ಲನೂ ಸೀಟ್ಬಿಟ್ಟು ಎಲ್ಲನೂ ಎತ್ತಿಟ್ಬಿಟ್ಟು ನೆಲನೂ ಇವತ್ತೇ ಸೀಟ್ಕೊಂಡಿದ್ದೆ. ಆದರೆ ನಮ್ಮ ಮನೆಯಲ್ಲಿ ಏನಂತ ಹೇಳಿದ್ರೆ ಏನೇ ಇಂದು ದಿನ ನಾವು ಎಷ್ಟೇ ನೀಟಾಗಿ ಸೀಟಿದ್ರೂ ಕೂಡ ಹಬ್ಬದ ದಿನ ಅಂತ ಬಂದಾಗ ಮತ್ತೆ ಸೀಟಿಸಿ ಇಲ್ಲ ಒಂದು ನೈಟು ನಾವು ಅಂದರೆ ಮೈಲಿಗೆ ಮಡಿ ಅನ್ನೋ ಥರ ಯೋಚನೆ ಮಾಡೋದು ಸ್ವಲ್ಪ ಜಾಸ್ತಿ ನಮ್ಮ ಮನೆಯಲ್ಲಿ. ಏನೇ ಸೀಟಿದ್ರೂ ನಾವು ಸಂಜೆ ಒಂದು ನೈಟು ಮಲ್ಲಿಗೆ ಎದ್ವಿ ಅಂದರೆ ಮತ್ತೆ ಅದು ನಾವು ಕ್ಲೀನ್ ಮಾಡಲೇಬೇಕು. ಇದೊಂದು ಸ್ವಲ್ಪ ಉಪ್ಪು ಸಾಂಬಾರು ಖಾರ ಇತ್ತು, ಅದಕ್ಕೆ ಅದನ್ನು ಎತ್ತಿಟ್ಟೆ. ಆದಮೇಲೆ ಏನಂತ ಹೇಳಿದ್ರೆ ಏನೇನು ಖಾಲಿಯಾಗಿರುತ್ತೋ ಆ ಐಟಮ್ನೆಲ್ಲ ತುಂಬಿ ಎತ್ತಿಟ್ಬಿಡೋದ ಅಂತ ಹೇಳಿ ನಾನು ತುಂಬ್ತಾ ಇದ್ದೆ. ಎಲ್ಲ ಸಾಮಾನು ಇವಾಗ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅತ್ತೆ ಏನು ಮಾಡ್ತಾರೆ ಅಂದರೆ ಏನಾದ್ರು ಖಾಲಿ ಆಯಿತು ಅಂದರೆ ಅದನ್ನ ಪ್ಯಾಕೆಟ್ ಎತ್ಕೊಂಡು ಅದನ್ನ ಹಂಗೆ ಇಟ್ಟಿರ್ತಾರೆ. ಡಬ್ಬಿಗೆ ಸುರಿದು ಎತ್ತಿಟ್ಕೊಳ್ಳೋದು ಆ ಥರದ್ದೊಂದು ಸ್ವಲ್ಪ ಕಡಿಮೆ. ಅಂದರೆ ಅದನ್ನು ಬೆಳಗಕ್ಕೆ ಹಾಕ್ಬಿಟ್ಟಿರ್ತೀನಿ ನಾನು ಒಂದು ಸಲ ಖಾಲಿ ಆದ ತಕ್ಷಣ. ಅವರು ಮತ್ತೆ ಎತ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾನು ಏನು 2 ದಿನ ಹೋಗಿದ್ದು ಊರಿಗೆ ವಾಪಸ್ ಬರ್ತೀನಲ್ವ, ಸೊ ಅವ್ರು ಹಂಗೆ ಇಟ್ಕೊಂಡು ಅವ್ರ ಕೈ ಎಡ್ಸೋ ಥರ ಅವ್ರಿಗೆ ಹೆಂಗೆ ಕಂಫರ್ಟಬಲ್ ಇರುತ್ತೋ ಆ ಥರ ಇಟ್ಕೊಂಡಿರ್ತಾರೆ ಅವರು. ಆಮೇಲೆ ನಾವು ಬಂದು ನನಗೆ ಯಾವ ಥರ ಬೇಕೋ ನಾನು ಆ ಥರ ಇಟ್ಕೊತೀನಿ. ಅದಾದಮೇಲೆ ಸ್ವಲ್ಪ ಮಲ್ಲಿಗೆ ಹೂವು ಸಿಗ್ತಾ ಇತ್ತು, ಅದಕ್ಕೆ ಅದನ್ನು ಕಟ್ಟಿ ಎತ್ತಿಟ್ಕೊಂಡ್ರೆ ವಾರ ಮಾಡೋದಕ್ಕೆ ಸರಿ ಹೋಯ್ತದೆ. ಮತ್ತು ನಾಳೆ ಹಬ್ಬ ಇತ್ತಲ್ವ, ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಮಲ್ಲಿಗೆ ಹೂವನ್ನೇ ಸಪ್ರೇಟು ಮತ್ತು ಮುದ್ದು ಮಲ್ಲಿಗೆನೇ ಸ್ವಲ್ಪ ಇತ್ತು, ಅದನ್ನು ಕೂಡ ಸಪ್ರೇಟ್ ಕಟ್ಟಿ ಎತ್ತಿಟ್ಕೊಂಡೆ. ಇದಿಷ್ಟನ್ನು ಎತ್ತಿಟ್ಬಿಟ್ಟು ಬೆಳಗ್ಗೆ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದೆ. ಊಟ ಮಾಡೋದು ಅಂತ ಅಂದರೆ ಅದನ್ನೆಲ್ಲ ನಾನು ವಿಡಿಯೋನೇ ಮಾಡ್ಕೊಂಡಿಲ್ಲ. ಬೆಳಗ್ಗೆ ಎದ್ದು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ಉಪ್ಪಿಟ್ಟು ಮಾಡಿಕೊಂಡು ನಾನು ನೆಕ್ಸ್ಟು ಹಬ್ಬದ ವೀಡಿಯೋನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಮಸಾಲೆ ಉಪ್ಪಿಟ್ಟು ಮಾಡಿದ್ದೆ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಎಲ್ಲರಿಗೂ ಟೇಕ್ ಕೇರ್, ಹಾಗೆ ಬೈ ಬಾಯ್.